ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ಎಲ್ಲಿಗಪ್ಪ ಕೆಲಸ ಅಂತ ಅಂದರೆ ನಮ್ಮ ರಾಮಣ್ಣಂದು ಕೆಲಸ. ಬೆಳಗ್ಗೆನೆ ಎದ್ದು ಅವ್ರ ಮಂತಕ್ಕೆ ಹೋಗಿ ಡಿಗರ್ ತಗೊಬಂದು ಸೀದಾ ತುಂಬೆ ಟ್ಯಾಕ್ಟ್ರಿಗೆ ಒಂದು. ಏಯ್ ಅಮಾವಾಸ್ಯ, ಏನ್ಲ ನೋಡ್ತಾ ಇದೀಯಾ? ಅಣ್ಣ, ನದಿ ಇಲ್ಲ, ಕೆರೆ ಇಲ್ಲ, ಆದ್ರೂ ಆಕಾಶದಿಂದ ಮಳೆ ಬೀಳ್ತಾನೆ ಇರ್ತದೆ. ಹೆಂಗೆ? ಅಲ್ಲಿಂದ ಸೀದಾ ನಾನು ಡಿಗ್ಗರ್ ತಗೊಂಡು ಕಂಬ ತುಂಬಿಕೊಟ್ಬಿಟ್ಟು ಕಂಬ ಬರೋದು ಟ್ಯಾಕ್ಟ್ರಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೀದಾ ಸೈಡಿಗೆ ಬಿಟ್ಬಿಟ್ಟು ಟ್ಯಾಕ್ಟ್ರಿನ ಡಿಗ್ಗರ್ ತಗೊಂಡು ಹೊರಟೆ. ಟ್ಯಾಕ್ಟ್ರಿಗೆ ಕಂಬ ತುಂಬಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡಿಗ್ಗರಲ್ಲಿ ಫಾಸ್ಟಾಗಿ ಬಂದ್ರೆ ಅವ್ರು ಇನ್ನೊಂದು ರೋಡಿಂದ ನನಗಿಂತ ಫಾಸ್ಟಾಗಿ ಬಂದ್ಬಿಟ್ಟವ್ರೆ. ಸೊ ಫೈನಲಿ ಅಂತೂ ಸ್ಪಾಟಿಗೆ ಬಂದ್ಬಿಟ್ಟು ಎರಡು ಗಾಡಿ ಸೈಡಿಗೆ ಹಾಕಿ ಸೈಡಿಗೆ ನಿಲ್ಲಿಸ್ತು. ಏನಾಗಿತ್ತಪ್ಪ ಅಂತ ನೋಡಿದ್ರೆ, ಇಲ್ಲಿ ಬಂದು ನೋಡಿದ್ರೆ ಸಿಂಗಲ್ ಪೋಲ್ಟೇಜ್ ಕಂಬ ಮುರಿದೋಗಿತ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೈನ್ ಎಲ್ಲ ಬಿಚ್ಚಾಕ್ಬೇಕಾಯ್ತು. ಲೈನ್ ಮ್ಯಾನ್ ಬಂದು ಎಲ್ಸಿ ಕೊಟ್ಟು ನನ್ನ ಮೇಲೆ ಮೇಲ್ಗಡೆ ಕತ್ಬಿಟ್ಟು ಎಲ್ಲಾನು ಬಿಚ್ಚಾಕ್ತಿದ್ವಿ. ಲೈನ್ ಎಲ್ಲ ಬಿಚ್ಚಾಕಾದ್ಮೇಲೆ TC ಕೆಳಗಡೆ ಕೀಳಿಸ್ಬೇಕಾಯ್ತು. TC ಕೆಳಗಡೆ ಕೀಳಿಸಿ ಆಮೇಲೆ ಕಂಬಕ್ಕೆ ಚೈನ್ ಹಾಕೊಂಡ್ಬಿಟ್ಟು ಫಿಟ್ಟಿಂಗ್ ಸಮೇತ ಎಲ್ಲ ಕಿತ್ಬಿಟ್ಟು ಕೆಳಗಡೆ ಕೆಳಗಡೆನೆ ಫಿಟ್ಟಿಂಗ್ ಬಿಚ್ಕೊಂಡು ಜೋಡ್ಸೋಣ ಅಂತ ಕಿತ್ತು. ಆಮೇಲೆ ಕಂಬ ನಿಲ್ಸಕ್ಕೆ ಗುಂಡಿ ಹೊಡಿಬೇಕಾಯ್ತು. ಅದಕ್ಕೆ ಫಸ್ಟ್ ರೋಡಾಗಿತ್ತು ಕಂಬ. ಇವಾಗ ಪಕ್ಕಕ್ಕೆ ಗುಂಡಿ ಹೊಡ್ಕೊಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬೇಕು ರೋಡಿಂದ ಆಚೆ. ಡಿಗ್ಗರಲ್ಲೇ ಕಂಬಕ್ಕೆ ಚೈನ್ ಹಾಕ್ಬಿಟ್ಟು ಎಲ್ಲ ಫಿಟ್ಟಿಂಗು ಕೆಳಗಡೆಲ್ಲೇ ಆಗ್ತು. ಫಿಟ್ಟಿಂಗಿಂದು ವಿಡಿಯೋ ಮಾಡೋಕ್ಕಾಗಿಲ್ಲ, ಕೆಲಸ ಮಾಡ್ತಿದ್ದಂಗೆ. ಸೊ ಫೈನಲಿ ಕಂಬಕ್ಕೆ TC ಏರಿಸಿ ವೈರೆಲ್ಲ ಎಳೆದು TC ವೈರಿಂಗ್ ಎಲ್ಲ ಮಾಡಿ ಕೆಲಸ ಕಂಪ್ಲೀಟ್ ಆಯಿತು. ಅಷ್ಟೇ.